Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಥಂಬ್ನೇಲ್ ನೋಡಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇದು ಒಂದು ನನ್ನ ಫೇವ್ರೆಟ್ ವಿಡಿಯೋ ಆಗಿರುತ್ತೆ. ಬಿಕಾಸ್ ಕೂದಲಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್. ಹುಡುಗರಿಗೂ ಇಷ್ಟ ಆಗುತ್ತೆ, ಹುಡುಗಿರಿಗೂ ಇಷ್ಟ ಆಗುತ್ತಲ್ವ. ಸೊ ಎಷ್ಟು ಚೆನ್ನಾಗಿ ನಾವು ಮೇಂಟೈನ್ ಮಾಡೋದಕ್ಕಾಗುತ್ತೆ, ಅಥವಾ ಏನೋ ಪ್ರಿಕಾಷನ್ಸ್ ತೊಗೋಬೋದು ಹೇರ್ ಫಾಲ್ ಆಗೋಕ್ಕಿಂತ ಮುಂಚೆ. ಸೊ ಹೇರ್ನ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೋದು, ಆ್ಯಂಡ್ ಏನೆಲ್ಲ ನಾವು ಫುಡ್ ಇಂಟೇಕ್ ಮಾಡ್ಬೋದು, ಇದ್ರ ಬಗ್ಗೆ ಇವತ್ತು ನನಗೆ ಗೊತ್ತಿರೋಷ್ಟು ಕೆಲವು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡಿ ನೋಡ್ಬೋದು. ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವಾಗ ತಡ ಮಾಡದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಸಾಮಾನ್ಯವಾಗಿ ನಮಗೇನಾದರೂ ಸ್ವಲ್ಪ ಹೇರ್ ಏನಾದರೂ ಸ್ವಲ್ಪ ಉದುರುತ್ತಿದೆ ಅಂದಾಗ, ಸೊ ಅದು ವಾಲ್ಯೂಮ್ ಕಡಿಮೆ ಆಗ್ತಿದೆ ಅಂದಾಗ ನಮಗೆ ಮಾರ್ಕೆಟಲ್ಲಿ ಏನೇನು ಸಿಗುತ್ತೋ ಅಥವಾ ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ನಾವು ಟ್ರೈ ಮಾಡಿರ್ತೀವಲ್ವ. ಎಸ್ ಆಫ್ಕೋರ್ಸ್, ಲೈಕ್ ಕೂದಲಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ, ಯಾರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರಬೇಕು ಅಂಥೇಳಿ ಹೋಮ್ ರೆಮಿಡಿಯಿಂದ ಹಿಡಿದು ಎಲ್ಲ ಕೆಮಿಕಲ್ ಪ್ರಾಡಕ್ಟ್ಸ್ ಏನಿದೆ ಅಥವಾ ಏನೆಲ್ಲ ನಮಗೆ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ, ಸೊ ಎಲ್ಲನೂ ನಾವು ಟ್ರೈ ಮಾಡಿರ್ತೀವಿ. ಬರೀ ನಾವು ಔಟರ್ ಕೂದಲಿಗೆ ಮಾತ್ರ ಎಲ್ಲ ಟ್ರೈ ಮಾಡಿರ್ತೀವಿ. ಸೊ ಇಂಟೇಕ್ ನಾವು ಏನಾದರೂ ಮಾಡಿದ್ರೆ ಅಲ್ವಾ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದು ಅಲ್ವಾ. ಸೊ ಇವತ್ತು ಒಂದಷ್ಟು ಫುಡ್ಡು ಯಾವುದು ನಮ್ಮ ಫೀಸಿಬಲಾಗಿ ಸಿಗುತ್ತೆ, ಲೈಕ್ ನಮ್ಮ ಸುತ್ತಮುತ್ತ ಸಿಗುತ್ತೆ, ಸೊ ಆ ಫುಡ್ನೆಲ್ಲ ನಾವು ಇಂಟೇಕ್ ಮಾಡಿದ್ರೆ ನಮ್ಮ ಕೂದಲನ್ನ ಇನ್ನೂ ತುಂಬ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಕೋಬೋದು. ಸೊ ಸೊ ಆ ಬೇಸಿಸ್ ಮೇಲೆ ಇರುತ್ತೆ ಇವತ್ತಿನ ವಿಡಿಯೋ. ಸೊ ಫಸ್ಟ್ ಫುಡ್ ಯಾವುದು ಅಂತಂದರೆ ಎಗ್. ಸೊ ಎಗ್ ಇಟ್ಸ್ ಲೈಕ್ ಏನಂತಾರೆ, ಇಟ್ಸ್ ಲೈಕ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಡೈಲಿ ಒಂದು ಮೊಟ್ಟೆ ತಿಂದರೆ ಅದು ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಸೊ ನಮ್ಮ ಕೂದಲು ಚೆನ್ನಾಗಿರೋದು ಯಾವಾಗ ನಮಗೆ ಪ್ರೋಟೀನ್ಸ್ ಜಾಸ್ತಿ ಸಿಕ್ಕಿದಾಗ ಅಲ್ವಾ. ಸೊ ಮುಖ್ಯವಾಗಿ ಪ್ರೋಟೀನ್ಸೇ ಬೇಕಾಗಿರೋದು ಕೂದಲಿಗೆ, ಸೊ ಕೂದಲು ಚೆನ್ನಾಗಿ ಗ್ರೋ ಆಗೋದಕ್ಕೆ. ಸೊ ಕೆಲವೊಬ್ಬರು ನೋಡಿ, ಸೊ ಹೇರ್ ಪ್ಯಾಕಾಗಿ ಎಗ್ ವೈಟ್ನ ಹೇರ್ ಪ್ಯಾಕಾಗಿ ಹಾಕ್ಕೊಳ್ತಾರೆ. ಸೊ ವೈ ಬಿಕಾಸ್ ಪ್ರೋಟೀನ್. ಆ್ಯಂಡ್ ಕೆಲವೊಂದು ಎಷ್ಟೊಂದು ಶಾಂಪುಗಳಲ್ಲೂ ಅಷ್ಟೇ ಎಗ್ನ ಮಿಕ್ಸ್ ಮಾಡಿರ್ತಾರೆ, ಬಿಕಾಸ್ ಇಟ್ಸ್ ಪ್ರೋಟೀನ್ ಅಂತ, ಸ್ಪೆಷಲಿ ಕ್ಲಿನಿಕ್ ಪ್ಲಸ್ಸಲ್ಲಿ ಐ ಗೆಸ್. ಸೊ ಪ್ರೋಟೀನ್ ಇರುತ್ತೆ. ಸೊ ಹಾಗೆ ನಾವು ಡೈಲಿ ಒಂದೊಂದು ಎಗ್ ತಿನ್ನೋದ್ರೆ, ಎಸ್ ಆಫ್ಕೋರ್ಸ್ ನಾವೆಲ್ಲ ಹಿಂದೂಗಳು ಲೈಕ್ ವಾರಗಳು ಮಾಡ್ತೀವಿ. ಮಂಡೇ ತಿನ್ನಲ್ಲ, ಕೆಲವರು ಶನಿವಾರ ತಿನ್ನಲ್ಲ, ಶುಕ್ರವಾರ, ಗುರುವಾರ, ಸೊ ಈ ಥರದ್ದೆಲ್ಲ ತಿನ್ನಲ್ಲ. ಸೊ ಕೆಲವರು ರೆಗ್ಯುಲರಾಗಿ ಡೈಲಿ ಆ ಥರದ್ದೇನೂ ಇಲ್ಲ ಅಂತಂದರೆ ಸೊ ರೆಗ್ಯುಲರಾಗಿ ಒಂದು ಮೊಟ್ಟೆನ ತಿನ್ನಿ. ಸೊ ಇಲ್ಲ ಅಂತಂದರೆ ಲೈಕ್ ನಿಮ್ಗೆ ಯಾವಾಗ ವಾರಗಳನ್ನ ಮಾಡೋದಿಲ್ಲ, ಸೊ ಅವತ್ತಿನ ದಿನ ನೀವು ಒಂದೊಂದು ಎಗ್ನ ಕಂಪಲ್ಸರಿಯಾಗಿ ತಿನ್ಬೋದು. ಸೊ ಅದು ಒಂದು ಪ್ರೋಟೀನು, ಅದೊಂದು ನಮ್ಮ ಕೂದಲನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಬಾಳೆಹಣ್ಣು. ಸೊ ಸಾಮಾನ್ಯವಾಗಿ ಇದು ತುಂಬ ಜನ ಗೊತ್ತಿರಲ್ಲ. ಸೊ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಯೂಶ್ವಲಿ ನೀವು ನೋಡಿ ಹೇರ್ ಪ್ಯಾಕ್, ಬನಾನಾ ಹೇರ್ ಪ್ಯಾಕ್ ಎಲ್ಲ ಹಾಕ್ಕೊಳ್ತಾರೆ, ಲೈಕ್ ಅದ್ರ ಜೊತೆಗೆ ಮೊಸರು, ಹನಿ ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ತಾರಲ್ವ. ಸೊ ಅದು ಕೂಡ ತುಂಬ ಒಳ್ಳೆಯದು, ಅದು ಕೂಡ ಪ್ರೋಟೀನ್ ಕೊಡುತ್ತೆ. ಸೊ ಬಾಳೆಹಣ್ಣು ಅಷ್ಟೇ ತುಂಬ ಚೆನ್ನಾಗಿ ಅದರಲ್ಲಿ ಏನು ಹೇಳ್ತಾರೆ, ಸೊ ನರಿಶ್ಮೆಂಟ್ ಆಗುವಂಥದ್ದು ಗುಣಗಳು ಜಾಸ್ತಿ ಇದೆ. ಸೊ ಡೈಲಿ ಒಂದೊಂದು ಸೊ ಬಾಳೆಹಣ್ಣಿಗೆ ಏನೋ ವಾರ ಏನೂ ಇಲ್ಲ. ಸೊ ಬೆಳಗ್ಗೆನೂ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ರಾತ್ರಿನೂ ತಿನ್ಬೋದು. ಸೊ ಡೈಲಿ ಒಂದೊಂದು ಬಾಳೆಹಣ್ಣು ತಿನ್ನೋದ್ರಿಂದ ಅದು ಕೂಡ ನಮ್ಮ ಕೂದಲನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಫುಡ್ ಯಾವುದು ಅಂತಂದರೆ ಫಿಶ್. ಸೊ ಫಿಶ್ ಯಾರಿಗೆ ಇಷ್ಟ ಆಗೋದಿಲ್ಲ? ಸೊ ಎಸ್, ಸೊ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಫಿಶು. ಸಾಮಾನ್ಯವಾಗಿ ನನಗೂ ಅಷ್ಟೇ, ಅಷ್ಟು ನಾನು ತಿಂತಿರಲಿಲ್ಲ ಮುಂಚೆ. ಸೊ ಇವಾಗ ಸ್ವಲ್ಪ ನಾನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಜಾಸ್ತಿ ಫಿಶ್ನು ಜಾಸ್ತಿ ತಿನ್ನೋದಕ್ಕಾಗಲ್ಲ, ಬಿಕಾಸ್ ಯಾಕೆಂದರೆ ಅದು ತುಂಬಾ ಹೀಟು. ಸೊ ಆಮೇಲೆ ಹೀಟ್ ಆದರೆ ಅಂತೂ ತುಂಬಾ ಅದನ್ನು ಕೋಲ್ಡ್ ಮಾಡ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಮೋಷನ್ ಆಗೋದಕ್ಕೆ ಸಮಸ್ಯೆ ಆಗೋದಾಗಿರ್ಬೋದು, ಹೊಟ್ಟೆ ನೋವು ಬರೋದಾಗಿರ್ಬೋದು, ಗುಳ್ಳೆಗಳು ಬರೋದಾಗಿರ್ಬೋದು, ಇದನ್ನೆಲ್ಲ ಸಮಸ್ಯೆ ಬರುತ್ತೆ. ಸೊ ವಾರದಲ್ಲಿ ಒಂದು ಟೈಮ್ ನೀವು ಫಿಶು 1 ಅಥವಾ 2 ಟೈಮ್ ಫಿಶ್ ತಿನ್ನಿ. ಸೊ ಈಕ್ವಲೆಂಟಾಗಿ ಅದಕ್ಕೆ ನೀವು ಏನಾದರೂ ಫಿಶ್ ಚೆನ್ನಾಗಿದ್ದರೆ ಈಕ್ವಲೆಂಟಾಗಿ ಅದಕ್ಕೆ ಕೂಲ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಹೀಟ್ ಬಾಡಿ ಇರೋರು ಫಿಶ್ ತಿಂದರೆ ಇನ್ನೂ ಜಾಸ್ತಿ ಹೀಟ್ ಆಗುತ್ತೆ. ಸೊ ಕೋಲ್ಡ್ ಬಾಡಿಯವ್ರಿಗೆ ಇಟ್ಸ್ ಓಕೆ. ಸೊ ಏನಾದರೂ ಅದು ಈಕ್ವಲೆಂಟಾಗಿ ನಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ಳೋದಕ್ಕೆ ಒಂದು ಏನಾದರೂ ಬೇರೆ ಲೈಕ್ ಮಜ್ಜಿಗೆ ಏನಾದರೂ ಕುಡಿಯೋದು. ಸೊ ಈ ಸಾಬುದಾನದಲ್ಲಿ ಪಾಯಸ ಮಾಡ್ಕೊಳ್ತಾರೆ, ಆ್ಯಂಡ್ ಹೆಸರು ಬೇಳೆ ಪಾಯಸ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಸ್ವಲ್ಪ ಕೂಲ್ ಆಗುತ್ತೆ ಬಾಡಿಗೆ, ಆ್ಯಂಡ್ ಅದು ಕೂಡ ತುಂಬಾ ಒಳ್ಳೆಯದು. ಫಿಶ್ಶು ಕೂಡ ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ. ಅದರಲ್ಲೂ ಪ್ರೋಟೀನ್ ರಿಚ್ ತುಂಬ ಜಾಸ್ತಿ ಇದೆ. ಸೊ ಎಲ್ಲ ಟೈಮಲ್ಲೂ ನೋಡಿ, ಲೈಕ್ ಯೂಶ್ವಲಿ ಮಕ್ಕಳಿಂದ ಹಿಡಿದು
ಲೈಕ್ ಎಲ್ಲ ಸ್ಟೇಜಲ್ಲೂ ಹುಷಾರಿಲ್ಲ ಅಂದ್ರೂ ಕೆಲವರು ಮೆಡಿಸಿನಲ್ಲೆಲ್ಲನೂ ಫ್ರೂಟ್ ಇದು ಫಿಶಲ್ಲಿ ಏನಾದರೂ ಒಂದು ಆ್ಯಡ್ ಮಾಡಿರ್ತಾರೆ. ಸೊ ಅದು ಕೂಡ ಪ್ರೋಟೀನ್ ಅಲ್ವಾ ನಮ್ಮ ಬಾಡಿಗೆ. ಸೊ ಕೆಲವರು ಮೆಡಿಸನ್ನೇ ಕೊಡ್ತಾರೆ, ಅದರಲ್ಲಿ ಫಿಶ್ದು ಲೈಕ್ ಒಂದು ಮೆಡಿಸನ್ ಏನೋ ಒಂದು ಮಿಕ್ಸ್ ಆಗಿರುತ್ತೆ. ಸೊ ಅದ್ರ ಬದಲು ನಾವು ನ್ಯಾಚುರಲಾಗಿ ಫಿಶ್ ತಿನ್ನೋದ್ರಿಂದಲೂ ನಮ್ಮ ಕೂದಲು ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಪಾಯಿಂಟು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಕ್ಯಾರೆಟ್. ಇದೂ ಅಷ್ಟೇ ಸಾಮಾನ್ಯವಾಗಿ ತುಂಬ ಜನ ಗೊತ್ತಿರಲ್ಲ. ಸೊ ಕ್ಯಾರೆಟು ಅಷ್ಟೇ ತುಂಬ ಒಳ್ಳೆಯದು, ನಮ್ಮ ಕಣ್ಣಿಗೂ ಒಳ್ಳೆಯದು ಆ್ಯಂಡ್ ನಮ್ಮ ಕೂದಲಿಗೂ ತುಂಬಾ ಒಳ್ಳೆಯದು. ಕ್ಯಾರೆಟು ಅಷ್ಟೇ ಲೈಕ್ ಯೂಶಲಿ ನಾವು ಇದೆಲ್ಲನೂ ಲೈಕ್ ಒಂದಿನ ನಾವು ಸ್ಯಾಲಿಡ್ ಮಾಡ್ಕೊಂಡು ತಿನ್ಬೋದು ಕ್ಯಾರೆಟಲ್ಲಿ, ಅಥವಾ ಇಲ್ಲಾಂದರೆ ಒಂದಿನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ಈ ಥರ ಡೈಲಿ ಒಂದೊಂದು ನಮಗೊಂದೇ ಪ್ಯಾಟರ್ನ್ ತಿಂದು ಬೇಜಾರಾಗ್ತಿದೆ ಅಂದಾಗ ಸೊ ಈ ಥರ ನಾವು ಮಾಡ್ಕೊಂಡು ತಿನ್ಬೋದು. ಸೊ ಕ್ಯಾರೆಟಲ್ಲಿ ಒಂದು ಕಲ್ಲಲ್ಲಿ 2 ಮಾವಿನಕಾಯಿ ಹೊಡೆಯೋದು ಅಂತ ಹೇಳ್ತಾರಲ್ಲ, ಸಹ ಹಾಗೆ. ಸೊ ಕ್ಯಾರೆಟ್ ತಿನ್ನೋದ್ರಿಂದ ನಮ್ಮ ಕಣ್ಣಿಗೂ ತುಂಬ ಒಳ್ಳೆಯದು, ಸೇಮ್ ವೇ ನಮ್ಮ ಕೂದಲಿಗೂ ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಆ್ಯಂಡ್ ಯೂಶಲಿ ಎಲ್ಲರೂ ಲೈಕ್ ಡಾಕ್ಟರ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರೆ ನಮಗೆ, ಹೌದಲ್ಲ, ಲೈಕ್ ನಾವು ಡೈಲಿ ಒಂದೊಂದು ಯಾವುದಾದ್ರೂ ಒಂದು ಹ್ಯಾಂಡ್ಫುಲ್ ಆಫ್ ನಟ್ಸ್ನ ತಿನ್ನಬೇಕು ಅಂತ. ನಟ್ಸು ಅಷ್ಟೇ ತುಂಬ ಒಳ್ಳೆಯದು, ಲೈಕ್ ಬಾದಾಮಿ, ದ್ರಾಕ್ಷಿ, ಗೋಡಂಬಿ. ಸೊ ಇದನ್ನು ಅಷ್ಟೇ ಒಂದು ಹ್ಯಾಂಡ್ಫುಲ್ ಆಫ್ ನಟ್ಸ್ ತಿನ್ನೋದ್ರಿಂದನೂ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅದು ಕೂಡ ತುಂಬ ನ್ಯೂಟ್ರಿಷನ್ಸು, ಪ್ರೋಟೀನ್ ಇದೆ ಅದರಲ್ಲಿ. ಸೊ ನಮ್ಮ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು. ಸೊ ಇದು ಕೂಡ ಅಷ್ಟೇ, ಇದನ್ನು ತುಂಬ ಒಳ್ಳೆಯದು. ಲೈಕ್ ಕೂದಲಿಗಂತಲೇ ಅಲ್ಲ, ಅದನ್ನು ಕೂಡ ಅಷ್ಟೇ ಪ್ರೋಟೀನ್ ರಿಚ್ಚು. ಅದು ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನ ನರಿಶ್ ಮಾಡೋದಾಗಿರಲಿ, ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡೋದಾಗಿರಲಿ. ಸೊ ಯೂಶಲಿ ನನ್ನ ಪ್ರೀವಿಯಸ್ ವೀಡಿಯೋಸ್ ನೀವು ನೋಡಿದರೆ ಇದರಲ್ಲಿ ಬೆನಿಫಿಟ್ ಜಾಸ್ತಿ ಇದೆ. ಇದ್ರ ಬಗ್ಗೆ ನಾನು ಕೂಡ ಒಂದೆರಡು ವಿಡಿಯೋದಲ್ಲಿ ಹೇಳಿದೆ ಇದರ ಬೆನಿಫಿಟ್ಸ್ ಏನಿದೆ ಅಂತ. ಸೊ ಇದನ್ನು ನಾವು ನಾರ್ಮಲಾಗಿ ಬೇಯಿಸ್ಕೊಂಡು ತಿಂತೀವಲ್ಲ, ಸೊ ಇದರಿಗೆ ಡಿಫ್ರೆಂಟಾಗಿ ನೀವೇನಾದರೂ ಇದ್ರಲ್ಲಿ ಟ್ರೈ ಮಾಡಬೇಕು ಅಂದರೆ ಬೇಯಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಶುಗರ್ ಹಾಕ್ಕೊಂಡು ತಿನ್ನೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ರೆಗ್ಯುಲರ್ ಪ್ಯಾಟರ್ನಲ್ಲಿ ತಿನ್ನೋದ್ರಿಂದ ಸೊ ಈ ಥರ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಫುಡ್ಸು ಟ್ರೈ ಮಾಡಿ. ಸೊ ಇದನ್ನೆಲ್ಲ ಏನು ನಮಗೇನು ಕಾಸ್ಟ್ಲಿ ಅಂತ ಅನಿಸೋದಿಲ್ಲ. ಸೊ ನಮ್ಮೆಲ್ಲ ಸುತ್ತಮುತ್ತ ರೆಗ್ಯುಲರಾಗಿ ನಮ್ಮ ಲೈಫಲ್ಲಿ ಲೈಕ್ ರೋಟೀನಲ್ಲಿ ನಾವು ಡೈಲಿ ಬೇಸಿಸಲ್ಲಿ ತಿನ್ನೋದು, ಲೈಕ್ ಬನಾನಾ ಅಂತೂ ಆಬ್ವಿಯಸ್ ನಾವು ತಿಂತೀವಿ. ಕ್ಯಾರೆಟ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಫಿಶ್ಶು. ಸೊ ಇದೆಲ್ಲ ನಾರ್ಮಲ್, ಇದೆಲ್ಲ ನಮ್ಮ ಲೈಕ್ ಏನಂತಾರೆ ಡೈಲಿ ಲೈಫಲ್ಲಿ ನಾವು ಇದನ್ನೆಲ್ಲ ಅಳವಡಿಸ್ಕೊಂಡಿರ್ತೀವಿ. ಸೊ ಡೈಲಿ ತಿಂತೀವಿ. ಸೊ ಇದನ್ನೆಲ್ಲನೂ ರೆಗ್ಯುಲರಾಗಿ ನಾವು ತಿನ್ನೋದ್ರಿಂದ ಸೊ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ನಮ್ಮ ಕೂದಲಿಗೆ ತುಂಬಾ ಜಾಸ್ತಿ ಬೆನಿಫಿಟ್. ಓಕೆನಾ? ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ನೋಡಿ. ಸೊ ಒಂದು ಸ್ಟ್ರೆಚ್ ಆಫ್ ಪೀರಿಯಡ್ ನಾವು ಟ್ರೈ ಮಾಡಬೇಕಾಗತ್ತೆ. ಸೊ 1 ತಿಂಗಳು 1 ವಾರ ಮಾಡಿದ ತಕ್ಷಣ ರಿಸಲ್ಟ್ಸ್ ಗೊತ್ತಾಗಲ್ಲ. ಸೊ ಒಂದಷ್ಟು ದಿನ ಮಾಡಬೇಕಾಗತ್ತೆ. ಸೊ ಮಾಡಾದ್ಮೇಲೆ 100% ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಓಕೆನಾ? ಸೊ ರಿಸಲ್ಟ್ಸ್ ಬಂದಮೇಲೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮಗೆ ರಿಸಲ್ಟ್ಸ್ ಬಂದಿದೆಯಾ, ಯೂಸ್ಫುಲ್ ಆಗಿದೆಯಾ ಅಂತ. ಸೊ ಅಷ್ಟೇ ನಾನು ಈ ವಿಡಿಯೋಲಿ ಮತ್ತೆಲ್ಲ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡ್ತಿರೋದು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀವಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.